ಮೋದಿಯನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ ಭಕ್ತರು. ಇರಾನ್ ಅನುಮತಿ ನಿಜಾನ? ವಿದೇಶಾಂಗ ಸಚಿವಾಲಯ ಹೇಳಿದ್ದೇ ಬೇರೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಈಗ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿದೆ. ವಿಶೇಷವಾಗಿ ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಉದ್ವಿಗ್ನತೆ ಹೆಚ್ಚಾದ ನಂತರ ವಿಶ್ವದ ತೈಲ ಸಾಗಣೆ ಮಾಡುವಂಥ ಪ್ರಮುಖ ಮಾರ್ಗವಾದ ಸ್ಟ್ರೇಟ್ ಆಫ್ ಹಾರ್ಮುಜ್ ಈಗ ಮತ್ತೆ ಸುದ್ದಿಯಲ್ಲಿದೆ. ಈ ಜಲಸಂಧಿಯ ಮೂಲಕ ಜಗತ್ತಿನ ದೊಡ್ಡ ಪ್ರಮಾಣದ ಕಚ್ಚಾ ತೈಲ ಸಾಗಣೆ ನಡೀತಾ ಇತ್ತು. ಹೀಗಾಗಿ ಇಲ್ಲಿ ಯಾವುದೇ ಅಡ್ಡಿ ಉಂಟಾದರೂ ಸಹ ಅದರ ಪರಿಣಾಮ ಭಾರತ ಸೇರಿದಂತೆ ಅನೇಕ ದೇಶಗಳಿಗೆ ತಟ್ಟುವುದು ಸಹಜ. ನಿನ್ನೆಯಿಂದ ಬಿಜೆಪಿ ಪೋಷಿತ ಟಿವಿ ಚಾನೆಲ್ಗಳು, ಸೋಷಿಯಲ್ ಮೀಡಿಯಾ ಮತ್ತು ಮೋದಿ ಭಕ್ತರು ಒಂದನ್ನೇ ಹಾಡ್ತಿದ್ದಾರೆ. ಇರಾನ್ ಭಾರತದ ಹಡಗುಗಳಿಗೆ ವಿಶೇಷ ಅನುಮತಿಯನ್ನು ಕೊಟ್ಬಿಟ್ಟಿದೆ, ಹಾರ್ಮುಜ್ ಜಲಸಂಧಿಯಲ್ಲಿ ನಮ್ಮ ತೈಲ ಹಡಗುಗಳು ಸುರಕ್ಷಿತವಾಗಿ ಹಾದು ಹೋಗುತ್ತೆ ಅಂತ. ಇನ್ನೇನು ಎಲ್ಲಾ ಸಮಸ್ಯೆಗಳು ಬಗೆಹರಿತು ಅಂತ ನಾನ್ ಸಹ ಅಂದುಕೊಳ್ಳುವಷ್ಟರಲ್ಲಿ ಸತ್ಯ ಏನು ಅಂತ ನೋಡಿದಾಗ ಶಾಕ್ ಆಗೋಯ್ತು. ಕೆಲವರು ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶಾಂಗ ರಾಜತಾಂತ್ರಿಕತೆಯ ದೊಡ್ಡ ಸಾಧನೆ ಅಂತ ಕೂಡ ಬಣ್ಣಿಸ್ಬಿಟ್ರು. ಸೊ ನಿಜವಾಗ್ಲೂ ಇರಾನ್ ಭಾರತಕ್ಕೆ ವಿಶೇಷ ಅನುಮತಿ ಕೊಟ್ಟಿದ್ಯಾ? ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಕೊಟ್ಟಿದ್ದು ಭಾರತದ ವಿದೇಶಾಂಗ ಸಚಿವಾಲಯ. ಸ್ವತಃ ಸರ್ಕಾರದ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಅವರೇ ಹೇಳ್ತಾರೆ, ಇದು ಚರ್ಚೆಯ ಸಮಯ ಅಲ್ಲ, ಅತ್ಯಂತ ಹುಚ್ಚುತನದ ಮಾತು ಅಂತ. ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಭಾರತಕ್ಕೆ ಯಾವುದೇ ವಿಶೇಷ ಅನುಮತಿಯನ್ನ ಕೊಟ್ಟಿಲ್ಲ. ಎರಡು ದೇಶಗಳ ನಡುವೆ ಮಾತುಕತೆ ನಡೆದಿದೆ ಅಷ್ಟೇ. ಸೊ ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣ ಬಂದ್ ಆಗಿದೆ. ಈಗ ಹಡಗುಗಳು ಹಾದು ಹೋಗೋಕ್ಕೂ ಆಗ್ತಾ ಇಲ್ಲ, ಆ ಕಡೆ ಬರೋಕ್ಕಾಗ್ತಾ ಇಲ್ಲ, ಹೋಗೋಕ್ಕಾಗ್ತಾ ಇಲ್ಲ, ಏನೂ ಇಲ್ಲ. ಸೊ ತೈಲ ಬೆಲೆ ಆಕಾಶಕ್ಕೇರಿದೆ, LPG ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಹೋಟೆಲ್ಗಳಲ್ಲಿ ಹಾಹಾಕಾರ, ಜನ ಆತಂಕದಲ್ಲಿದ್ದಾರೆ. ಸೊ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ? ಕೇವಲ 3 ಸುತ್ತಿನ ಟೆಲಿಫೋನ್ ಮಾತುಕತೆಯನ್ನ ಮಾಡಿದೆ. ವಿದೇಶಾಂಗ ಸಚಿವ S ಜೈಶಂಕರ್ ಅವರು ಇರಾನ್ ವಿದೇಶಾಂಗ ಸಚಿವರ ಜೊತೆಗೆ 3 ಬಾರಿ ಫೋನ್ನಲ್ಲಿ ಮಾತಾಡಿದ್ದಾರೆ. ಕೊನೆಯ ಮಾತುಕತೆಯಲ್ಲಿ ಹಡಗುಗಳ ಸುರಕ್ಷತೆ ಮತ್ತು ಭಾರತದ ಇಂಧನ ಭದ್ರತೆ ಬಗ್ಗೆ ಚರ್ಚೆ ನಡೆದಿದೆ ಅಂತ ರಣಧೀರ್ ಜೈಸ್ವಾಲ್ ಅವರು ತಮ್ಮ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದಕ್ಕಿಂತ ಹೆಚ್ಚು ಹೇಳೋದಿನ್ನು ಹುಚ್ಚುತನ ಅಂತ ಕೂಡ ಅವರೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಬಿಜೆಪಿ ಪೋಷಿತ ಮಾಧ್ಯಮಗಳು ಏನ್ ಮಾಡಿದ್ವು? ಇರಾನ್ ನಮ್ಮ ಹಡಗುಗಳಿಗೆ ಅನುಮತಿಯನ್ನ ಕೊಟ್ಟೇ ಬಿಟ್ಟಿದೆ, ಮೋದಿ ಜಾದೂನೇ ಮಾಡಿಬಿಟ್ರು ಅಂತ ರಾತ್ರೋರಾತ್ರಿ ಸುಳ್ಳು ಸುದ್ದಿ ಹಬ್ಸೋಕ್ ಶುರು ಮಾಡಿದ್ರು. ಇರಾನ್ ಸರ್ಕಾರದ ಮೂಲಗಳು ಯಾವುದೇ ವಿಶೇಷ ಅನುಮತಿಯನ್ನ ಕೊಟ್ಟಿಲ್ಲ ಅಂತ ಸ್ಪಷ್ಟವಾಗಿ ಇಂಡಿಯಾದ ಮಾಧ್ಯಮಗಳ ಹೇಳಿಕೆಗಳನ್ನ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿದ್ದಾರೆ. ಇನ್ನು ಯಾವುದೇ ಭಾರತೀಯ ಹಡಗುಗಳು ಹಾರ್ಮುಜ್ ಅನ್ನ ದಾಟಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಸುಳ್ಳಿನ ಫ್ಯಾಕ್ಟರಿಯಲ್ಲೇ ಬದುಕ್ತಾ ಇರುವಂತಹ ಕೆಲ ಸೋ ಕಾಲ್ಡ್ ಮಾಧ್ಯಮಗಳ ಎಥಿಕ್ಸ್ ಅವರಿಗೆ ಇಷ್ಟ ಆಗಬೇಕು. ನಿಜ ಸುದ್ದಿ ಅಫಿಷಿಯಲ್ ಅಕೌಂಟ್ಸ್ ಇಂದ ಬರೋವರೆಗೂ ಸಹ ಕಾಯೋ ತಾಳ್ಮೆನೂ ಇಲ್ಲದಂತ ಜನ ನಮ್ಮ ಸಂವಿಧಾನದ 4ನೇ ಅಂಗ ಅಂತ ಕರೆಸ್ಕೊಳ್ತಾರೆ. ಅಸಹ್ಯಕ್ಕೂ ಅಸಹ್ಯದ ಪರಮಾವಧಿ ಅಂತಂದ್ರೆ ಇದೆ ಅಂತ ಅನ್ಸುತ್ತೆ. ನಿಜವಾದ ದೇಶಭಕ್ತರಾಗಿದ್ದಿದ್ರೆ ಒಮ್ಮೆ ಯೋಚನೆ ಮಾಡಿ. ಮೋದಿ ಸರ್ಕಾರ ಇರಾನ್ ಜೊತೆಗೆ ಒಳ್ಳೆ ಸ್ನೇಹವನ್ನ ಬಿಟ್ಟು ಅಮೆರಿಕದ ಬಾಲಂಗೋಚಿಯಂತೆ ವರ್ತಿಸ್ತಾ ಇದೆ. ಇಸ್ರೇಲ್ಗೆ ಬೆಂಬಲ ಕೊಡ್ತಾ ಇದೆ, ಅಮೆರಿಕೆಗೆ ತುಂಬಾ ಹತ್ತಿರ ಆಗ್ತಾ ಇದೆ. ಇದರ ಪರಿಣಾಮ ಇರಾನ್ ನಮ್ಮ ಹಡಗುಗಳನ್ನ ತಡೆ ಹಿಡಿದಿದೆ. ಜನರಿಗೆ LPG ಸಿಲಿಂಡರ್ ಸಿಗದೆ ಹೋಟೆಲ್ಗಳು ಮುಚ್ತಾ ಇದ್ದಾರೆ, ಬೆಲೆಗಳು ಏರಿಕೆ ಆಗ್ತಾ ಇದೆ, ಪ್ರತಿಭಟನೆಗಳು ನಡೀತಾ ಇದೆ. ಇದು ದೇಶದ ಘನತೆಗೆ ಧಕ್ಕೆ ಅಲ್ವಾ? ಮೋದಿ ಅವರು ಆತ್ಮನಿರ್ಭರ ಭಾರತ ಅಂತ ಹೇಳ್ತಾರೆ, ಆದ್ರೆ ಇಂದು ಇಂಧನಕ್ಕಾಗಿ ಇರಾನ್ ಕೃಪೆಗಾಗಿ ಕಾಯ್ತಿದ್ದಾರೆ. ಇದು ಯಾವ ರೀತಿ ಸ್ವಾವಲಂಬನೆ? ಇಸ್ರೇಲ್ ಬೆನ್ನು ತಟ್ಟಿದಂಥ ನಮ್ಮ ಪ್ರಧಾನಿಗಳು ಇದೀಗ ಇರಾನ್ ಜೊತೆಗೆ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಇದು ಅವರ ಅಫಿಷಿಯಲ್ ಅಕೌಂಟ್ ಮಾತುಕತೆಯ ಬಗ್ಗೆನೇ ಖಚಿತ ಮಾಡಿದೆ. ಸೊ ಈ ಸುಳ್ಳು ಪ್ರಚಾರದ ಹಿಂದೆ ಇರೋದು ಒಂದೇ ಉದ್ದೇಶ, ಮೋದಿ ಅವರ ಮರ್ಯಾದೆಯನ್ನು ಉಳಿಸೋದು. ಗಟರ್ ಗ್ಯಾಸ್ ಥಿಯರಿ ಎಲ್ಲ ಟ್ರೋಲ್ ಆಯ್ತು, ಕ್ಲೌಡ್ ಥಿಯರಿ ಟ್ರೋಲ್ ಆಯ್ತು, ಪ್ಲಾಸ್ಟಿಕ್ ಸರ್ಜರಿ ಟ್ರೋಲ್ ಆಯ್ತು, ಎಲ್ಲಾ ಹೇಳಿಕೆಗಳು ಸಹ ಟ್ರೋಲ್ ಆಗ್ತಾ ಇದೆ. ಸೊ ಇದೀಗ ಇರಾನ್ ಅನುಮತಿಯನ್ನೇ ಕೊಟ್ಟಿದೆ ಅಂತ ಸುಳ್ಳು ಹೇಳ್ಕೊಂಡು ಜನರನ್ನ ಮರಳು ಮಾಡ್ತಿದ್ದಾರೆ. ನಿಜವಾದ ದೇಶಭಕ್ತರು ಬಿಜೆಪಿ ಮಾಧ್ಯಮಗಳ ಭಜನೆಯನ್ನ ನಂಬಲೇಬಾರದು. ಮೋದಿ ಸರ್ಕಾರದ ವಿದೇಶ ನೀತಿ ವೈಫಲ್ಯದಿಂದಾಗಿ ಭಾರತದ ಘನತೆ ಕುಸಿತಾ ಇದೆ. ನಿಜವಾದ ದೇಶಭಕ್ತನಾಗಿ ನೀವೇನ್ ಮಾಡಬೇಕು? ಸುಳ್ಳು ಭಜನೆಯನ್ನ ಬಿಟ್ಟು ಸರ್ಕಾರದ ನಿಲುವನ್ನು ಪ್ರಶ್ನಿಸಬೇಕು. ಇರಾನ್ ಜೊತೆಗೆ ನಿಜವಾದ ಸ್ನೇಹ ಬೆಳೆಸಿ ಅಮೆರಿಕದ ಒತ್ತಡಕ್ಕೆ ಬಗ್ಗದೆ ಸ್ವತಂತ್ರ ನೀತಿಯನ್ನ ತಾಳಿ ಅಂತ ಹೇಳಬೇಕು. ಇಲ್ಲ ಅಂತಂದ್ರೆ ಈ ಯುದ್ಧದಲ್ಲಿ ಭಾರತದ ಜನತೆನೂ ಬಲಿಯಾಗ್ತಾರೆ. LPG ಕೊರತೆಯಿಂದ ಆಗ್ತಾ ಇರುವಂತಹ ಧಕ್ಕೆಯನ್ನ ನೋಡಿದ್ರೆ ಇನ್ನು ಎಷ್ಟು ದಿನ ಮೋದಿ ಭಕ್ತರು ಸುಳ್ಳು ಕಥೆಗಳನ್ನ ಹೇಳ್ಕೊಂಡು ಓಡಾಡ್ತೀರಾ? ದೇಶದ ಮೇಲೆ ನಿಜವಾಗ್ಲೂ ನಿಮಗೆ ಪ್ರೀತಿ ಇದ್ದಿದ್ದೇ ಆದ್ರೆ ಈಗಲಾದ್ರೂ ಪ್ರಶ್ನಿಸಿ. ಮೋದಿ ಸರ್ಕಾರದ ಹುಸಿ ಪ್ರಚಾರವನ್ನ ಬಹಿರಂಗಪಡಿಸಿ ಜನರ ಕಷ್ಟಕ್ಕೆ ಕಾರಣ ಆದವರನ್ನ ಪ್ರಶ್ನೆ ಮಾಡಿ. ಇದೇ ನಿಜವಾದ ದೇಶಭಕ್ತಿ. ಪ್ರಶ್ನಿಸುವವರೇ ನಿಜವಾದ ದೇಶಭಕ್ತ ಕೂಡ. ದೇಶಭಕ್ತಿ ಅಂತಂದ್ರೆ ಯಾವುದೋ ಒಂದು ಸರ್ಕಾರವನ್ನಾದ್ರೂ ಅಥವಾ ಯಾವುದೇ ಸರ್ಕಾರವನ್ನಾದ್ರೂ ಕಣ್ಣು ಮುಚ್ಚಿ ಬೆಂಬಲಿಸೋದಲ್ಲ. ಸರ್ಕಾರದ ನಿರ್ಧಾರಗಳನ್ನು ಪ್ರಶ್ನಿಸೋದು, ಸತ್ಯ ತಿಳ್ಕೊಳ್ಳೋದು ಮತ್ತು ದೇಶದ ಹಿತಾಸಕ್ತಿಗಳನ್ನ ಗಮನಿಸೋದೇ ನಿಜವಾದ ದೇಶಭಕ್ತಿ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.